ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಗುಜರಾತ್ ಸರ್ಕಾರವು ಯಾವ ದೇಶದ ಸಹಯೋಗದೊಂದಿಗೆ ಸನತ್ ಧೋಲೇರಾದಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಥಾಪಿಸಲು ಒಪ್ಪಂದ ಮಾಡಿಕೊಂಡಿದೆ? ಮೊದಲನೇ ಆಪ್ಷನ್ ಜಪಾನ್, ಎರಡನೇ ಆಪ್ಷನ್ ದಕ್ಷಿಣ ಕೊರಿಯಾ, ಮೂರನೇ ಆಪ್ಷನ್ ತೈವಾನ್, ನಾಲ್ಕನೇ ಆಪ್ಷನ್ ಸಿಂಗಾಪುರ. ಸರಿಯಾದ ಉತ್ತರ ತೈವಾನ್. ಆಪ್ಷನ್ ಸಿ ತೈವಾನ್. ಗುಜರಾತ್ ಸರ್ಕಾರವು ಸನತ್ ಮತ್ತು ಧೋಲೇರಾ ವಿಶೇಷ ಹೂಡಿಕೆ ವಲಯದಲ್ಲಿ ಇಂಡೋ ತೈವಾನ್ ಇಂಡಸ್ಟ್ರಿಯಲ್ ಪಾರ್ಕ್ ಅಭಿವೃದ್ಧಿಪಡಿಸಲು ತೈವಾನ್ನ ಪ್ರಮುಖ ಕಂಪನಿಗಳೊಂದಿಗೆ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸ್ಥಳ: ಈ ಕೈಗಾರಿಕಾ ಪಾರ್ಕ್ ಅನ್ನು ಗುಜರಾತ್ನ ಸನತ್ ಮತ್ತು ಧೋಲೇರಾ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗುವುದು. ಗುರಿ: ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ, ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಹೈಟೆಕ್ ಇಂಜಿನಿಯರಿಂಗ್ ವಲಯಗಳಲ್ಲಿ ತೈವಾನೀಸ್ ಹೂಡಿಕೆಯನ್ನು ಆಕರ್ಷಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಆರ್ಥಿಕ ಪ್ರಭಾವ: ಈ ಯೋಜನೆಯು ಗುಜರಾತ್ಗೆ ಸುಮಾರು $2 ಬಿಲಿಯನ್ಗಿಂತಲೂ ಹೆಚ್ಚು ಹೂಡಿಕೆಯನ್ನು ತರುವ ನಿರೀಕ್ಷೆಯಿದೆ ಮತ್ತು ಸಾವಿರಾರು ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಮೂಲಸೌಕರ್ಯ: ಧೋಲೇರಾ ಸ್ಮಾರ್ಟ್ ಸಿಟಿಯು ಈಗಾಗಲೇ ಅತ್ಯಾಧುನಿಕ ಸಂಪರ್ಕ ಮತ್ತು ಪ್ಲಗ್ ಆ್ಯಂಡ್ ಪ್ಲೇ ಸೌಲಭ್ಯಗಳನ್ನು ಹೊಂದಿದ್ದು, ತೈವಾನೀಸ್ ಕಂಪನಿಗಳಿಗೆ ಸುಲಭವಾಗಿ ಉದ್ಯಮ ಆರಂಭಿಸಲು ನೆರವಾಗಲಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಜಾಗತಿಕವಾಗಿ ಪ್ರಚಾರ ಮಾಡಲು ಇತ್ತೀಚೆಗೆ ಯಾವ ಎರಡು ಸಂಸ್ಥೆಗಳು MoU ಸಹಿ ಮಾಡಿದೆ? ಮೊದಲನೇ ಆಪ್ಷನ್ ಎ ದೂರದರ್ಶನ ಮತ್ತು ಸಾಹಿತ್ಯ ಅಕಾಡೆಮಿ, ಮೂರನೇ ಆಪ್ಷನ್ ಆಕಾಶವಾಣಿ ಅಕಾಡೆಮಿ, ಆಪ್ಷನ್ ಸಿ ದೂರದರ್ಶನ ಮತ್ತು ICCR, ನಾಲ್ಕನೇದು ಪ್ರಸಾರ ಭಾರತಿ ಮತ್ತು ಪ್ರವಾಸೋದ್ಯಮ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ದೂರದರ್ಶನ ಮತ್ತು ICCR. ICCR ಅಂದರೆ ಫುಲ್ ಫಾರ್ಮು, ಅಬ್ರಿವೇಷನ್ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್. ಇದ್ರ ಬಗ್ಗೆ ನೋಡೋದಾ ಡೀಪ್ ಆಗಿ. ದೂರದರ್ಶನ ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ನಡುವೆ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸಲು ಸಹಿ ಮಾಡಲಾದ ತಿಳುವಳಿಕಾ ಒಪ್ಪಂದ. ಉದ್ದೇಶ: ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆ, ಶಾಸ್ತ್ರೀಯ ನೃತ್ಯ, ಸಂಗೀತ ಮತ್ತು ಜಾನಪದ ಕಲೆಗಳನ್ನು ಅಂತಾರಾಷ್ಟ್ರೀಯ ಪ್ರೇಕ್ಷಕರಿಗೆ ತಲುಪಿಸುವುದು ಈ ಒಪ್ಪಂದದ ಮುಖ್ಯ ಗುರಿಯಾಗಿದೆ. ಪ್ರಸಾರ: ಈ ICCR ಆಯೋಜಿಸುವ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಉತ್ಸವಗಳನ್ನು ದೂರದರ್ಶನವು ತನ್ನ ಚಾನೆಲ್ಗಳ ಮೂಲಕ ಜಾಗತಿಕವಾಗಿ ಪ್ರಸಾರ ಮಾಡಲಿದೆ. ಡಿಜಿಟಲ್ ಆರ್ಕೈವಿಂಗ್: ಭಾರತೀಯ ಕಲಾವಿದರ ಪ್ರದರ್ಶನಗಳನ್ನು ದಾಖಲಿಸುವುದು ಮತ್ತು ಅವುಗಳನ್ನು ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸಲು ಈ ಎರಡು ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಲಿವೆ. ಜಾಗತಿಕ ತಲುಪುವಿಕೆ: ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಪ್ರಚಾರವನ್ನು ಬಲಪಡಿಸಲು ಈ ಸಹಭಾಗಿತ್ವ ಸಹಕಾರಿಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಾರುಕಟ್ಟೆ ಮೇಲ್ವಿಚಾರಣೆಯನ್ನು ಬಲಪಡಿಸಲು 3 ಹೊಸ IT ವೇದಿಕೆಗಳನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ RBI, ಆಪ್ಷನ್ ಬಿ ಸೆಬಿ, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ IRDA. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ. ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಣಕ್ಕೆ ಸಂಸ್ಥೆಯಾದ SEBI, ಸೆಬಿ ಅಬ್ರಿವೇಷನ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಯಂತ್ರಕ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಏಪ್ರಿಲ್ 2026ರಲ್ಲಿ 3 ಹೊಸ IT ವೇದಿಕೆಗಳನ್ನು ಪ್ರಾರಂಭಿಸಿದೆ. 3 ಹೊಸ IT ವೇದಿಕೆಗಳು ಯಾವುದು ಅಂತ ನೋಡೋದಾದರೆ, ಮೊದಲನೇದು ಪ್ರಾಜೆಕ್ಟ್ ಜಲಂಧರ್. ಏನಿದು?
ಇದು ಡೇಟಾ ಅನಾಲಿಟಿಕ್ಸ್ ವೇದಿಕೆಯಾಗಿದ್ದು, ಮಾರುಕಟ್ಟೆಯಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳು ಮತ್ತು ಇನ್ಸೈಡರ್ ಟ್ರೇಡಿಂಗ್ ಅನ್ನು ಎಐ ತಂತ್ರಜ್ಞಾನದ ಮೂಲಕ ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ. ಎರಡನೇದು ಸೆಬಿ ಇ-ರಿಸೋರ್ಸ್. ಇದು ಹೂಡಿಕೆದಾರರು ಮತ್ತು ಮಾರುಕಟ್ಟೆ ಭಾಗಿದಾರರಿಗೆ ಎಲ್ಲ ನಿಯಮಗಳು, ಸುತ್ತೋಲೆಗಳು ಮತ್ತು ಶಾಸನಬದ್ಧ ದಾಖಲೆಗಳನ್ನು ಒಂದೇ ಕಡೆ ಸುಲಭವಾಗಿ ಪಡೆಯಲು ನೆರವಾಗುವ ಡಿಜಿಟಲ್ ಲೈಬ್ರರಿಯಾಗಿದೆ. ಮೂರನೇದು ನಿವೇದಕ್ ಪೋರ್ಟಲ್. ಇದು ಹೂಡಿಕೆದಾರರ ದೂರುಗಳ ಪರಿಹಾರಕ್ಕಾಗಿ ವಿನ್ಯಾಸಗೊಳಿಸಲಾದ ಸುಧಾರಿತ ವೇದಿಕೆಯಾಗಿದ್ದು, ಹೂಡಿಕೆದಾರರ ಸಮಸ್ಯೆಗಳನ್ನು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಬಗೆಹರಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಐಎಸ್ಒ 15189 2022 ಮಾನ್ಯತೆ ಪಡೆದ ಭಾರತದ ಮೊದಲ ಸಿಸಿಆರ್ಎಎಸ್ ಸಂಸ್ಥೆ ಯಾವುದು? ಮೊದಲನೇದು ಸಿಎಆರ್ಐ ನವದೆಹಲಿ, ಎರಡನೇದು ಸಿಎಆರ್ಐ ಮುಂಬೈ, ಮೂರನೇದು ಸಿಎಆರ್ಐ ಬೆಂಗಳೂರು, ನಾಲ್ಕನೇದು ಸಿಎಆರ್ಐ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಎಆರ್ಐ ಬೆಂಗಳೂರು. ಇದ್ರ ಬಗ್ಗೆ ನೋಡೋಣ. ಬೆಂಗಳೂರು ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆ 2026ರಲ್ಲಿ ಮಹತ್ವದ ಸಾಧನೆ ಮಾಡಿದ್ದು, ಐಎಸ್ಒ 15189 2022 ಮಾನ್ಯತೆ ಪಡೆದ ದೇಶದ ಮೊದಲ ಸಿಸಿಆರ್ಎಎಸ್ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸ್ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಬೆಂಗಳೂರಿನ ಸಿಎಆರ್ಐ ಸಂಸ್ಥೆಯು ತನ್ನ ಸುಧಾರಿತ ರೋಗನಿರ್ಣಯ ಸೇವೆಗಳು ಮತ್ತು ಗುಣಮಟ್ಟದ ಪ್ರಯೋಗಾಲಯ ನಿರ್ವಹಣೆಗಾಗಿ ಈ ಅಂತರರಾಷ್ಟ್ರೀಯ ಮಾನ್ಯತೆ ಪಡೆದಿದೆ. ಏನಿದು ಐಎಸ್ಒ 15189-2022 ಎಂದರೇನು? ಇದು ವೈದ್ಯಕೀಯ ಪ್ರಯೋಗಾಲಯಗಳ ಗುಣಮಟ್ಟ ಮತ್ತು ಸಾಮರ್ಥ್ಯಕ್ಕಾಗಿ ನೀಡಲಾಗುವ ಜಾಗತಿಕ ಮಾನದಂಡವಾಗಿದೆ. ಸಂಸ್ಥೆ ಹಿನ್ನೆಲೆ: ಸಿಎಆರ್ಐ ಬೆಂಗಳೂರು ಕೇಂದ್ರ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಬರುವ ಸಿಸಿಆರ್ಎಎಸ್ ನ ಅಂಗಸಂಸ್ಥೆಯಾಗಿದೆ. ಇದು ಆಯುರ್ವೇದ ಸಂಶೋಧನೆ ಮತ್ತು ರೋಗಿಗಳ ಆರೈಕೆಯಲ್ಲಿ ತೊಡಗಿಸಿಕೊಂಡಿದೆ. ಪ್ರಯೋಜನ: ಈ ಮಾನ್ಯತೆಯಿಂದಾಗಿ ಈ ಸಂಸ್ಥೆಯಲ್ಲಿ ನೀಡಲಾಗುವ ವೈದ್ಯಕೀಯ ಪರೀಕ್ಷಾ ವರದಿಗಳು ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹತೆ ಮತ್ತು ಮಾನ್ಯತೆಯನ್ನು ಪಡೆಯುತ್ತವೆ. ಮುಂದಿನ ಪ್ರಶ್ನೆ, 2026ರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಕಜಾಕಿಸ್ತಾನ್, ಆಪ್ಷನ್ ಸಿ ಮಂಗೋಲಿಯಾ, ಆಪ್ಷನ್ ಡಿ ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗೋಲಿಯಾ. 2026ರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮಂಗೋಲಿಯಾದ ಉಲಾನ್ ಬಾಟರ್ ನಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಆತಿಥೇಯ ದೇಶ ಈ ಬಾರಿಯ ಚಾಂಪಿಯನ್ಶಿಪ್ ಮಂಗೋಲಿಯಾದಲ್ಲಿ ನಡೆಯಿತು. ಭಾರತದ ಸಾಧನೆ: ಭಾರತೀಯ ಬಾಕ್ಸರ್ಗಳು ಒಟ್ಟು 16 ಪದಕಗಳನ್ನು ಚಿನ್ನ, ಬೆಳ್ಳಿ ಮತ್ತು ಕಂಚು ಸೇರಿ ಗೆಲ್ಲುವ ಮೂಲಕ ಎರಡನೇ ಸ್ಥಾನ ಪಡೆದಿದೆ. ಪದಕ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದಿದೆ. ಅಗ್ರಸ್ಥಾನ: ಕಜಾಕಿಸ್ತಾನ್ ದೇಶವು ಅತ್ಯುನ್ನತ ಪ್ರದರ್ಶನ ನೀಡಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸಿತು. ಭಾರತೀಯ ತೆರೆಗಳು: ಭಾರತದ ಪರವಾಗಿ ಪಂಕಜ್ ಕುಮಾರ್ ಮತ್ತು ಪ್ರೀತಿ ಪವರ್ ಅಂತಹ ಪ್ರಮುಖ ಬಾಕ್ಸರ್ಗಳು ತಮ್ಮ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದು ಮಿಂಚಿದ್ದಾರೆ. 2026ರಲ್ಲಿ ಸುದ್ದಿಯಲ್ಲಿದ್ದ ಕಲಾಮರಿಯಾ ಗ್ಯಾರೋನೆನ್ಸಿಸ್ ಯಾವ ಜೀವಿಯ ಹೊಸ ಜಾತಿಯಾಗಿದೆ? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಜೇಡ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಆಪ್ಷನ್ ಸಿ ಹಾವುಗೆ ಸೇರುತ್ತೆ, ಕಲಾಮರಿಯಾ ಗ್ಯಾರೋನೆನ್ಸಿಸ್. ಇದ್ರ ಬಗ್ಗೆ ನೋಡೋದ. ಕಲಾಮರಿಯಾ ಗ್ಯಾರೋನೆನ್ಸಿಸ್ ಎಂಬುದು 2026ರಲ್ಲಿ ಮೇಘಾಲಯದಲ್ಲಿ ಪತ್ತೆಯಾಗಿದೆ ಎಂದು ಹೊಸ ಜಾತಿಯ ಹಾವಾಗಿದೆ. ಹಾವು ಪತ್ತೆಯಾದ ಸ್ಥಳ: ಈ ಹೊಸ ಜಾತಿಯ ಹಾವನ್ನು ಮೇಘಾಲಯದ ಗ್ಯಾರೋ ಹಿಲ್ಲರ್ಸ್
ಗ್ಯಾರೋ ಹಿಲ್ಸ್ ಪ್ರದೇಶದಲ್ಲಿ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಜಾತಿ: ಇದು ಕಲಾಮರಿಯಾ ಎಂಬ ಕುಲಕ್ಕೆ ಸೇರಿದ ಹಾವಾಗಿದ್ದು, ಇವುಗಳನ್ನು ಸಾಮಾನ್ಯವಾಗಿ ರೀಡ್ ಸ್ನೇಕ್ ಎಂದು ಕರೆಯಲಾಗುತ್ತದೆ. ವೈಶಿಷ್ಟ್ಯತೆ: ಈ ಹಾವುಗಳು ಬಹಳ ಸಣ್ಣ ಗಾತ್ರವಾಗಿದ್ದು, ಹೆಚ್ಚಾಗಿ ಮಣ್ಣಿನ ಅಡಿಯಲ್ಲಿ ಅಥವಾ ಎಲೆಗಳ ರಾಶಿಯ ಕೆಳಗೆ ವಾಸಿಸುತ್ತದೆ. ಇವು ವಿಷಕಾರಿಯಲ್ಲದ ಹಾವುಗಳಾಗಿವೆ. ಹೆಸರಿನ ಹಿನ್ನೆಲೆ: ಇದನ್ನು ಪತ್ತೆಹಚ್ಚಿದ ಗ್ಯಾರೋ ಹಿಲ್ಸ್ ಪ್ರದೇಶದ ಗೌರವಾರ್ಥವಾಗಿ ಇದಕ್ಕೆ ಗ್ಯಾರೋಹೆರೆನಿಸ್ ಎಂಬ ಒಂದು ಹೆಸರಿಸಲಾಗಿದೆ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದು. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.